ನಮಸ್ಕಾರ ವೀಕ್ಷಕರೇ, ಮಯೂರ ಟಿವಿಗೆ ಸ್ವಾಗತ. ವಿಷಯ ವಿನೂತನ, ವಿಶ್ಲೇಷಣೆ ವಿಭಿನ್ನ, ಸುದ್ದಿಯ ಒಳನೋಟ. ಇದು ಸುದ್ದಿ ವಿಶೇಷ. ನಾನು ನಿಶ್ಚಿತ ಕೆಂಪೇಗೌಡ. ಡಿಸೆಂಬರ್ 6ರಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿ. ಬಾಬಾ ಸಾಹೇಬರು ದೇಹತ್ಯಾಗ ಮಾಡಿದ ದಿನವನ್ನ ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸಲಾಗುತ್ತೆ. ಭಾರತ ರತ್ನ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ ಮಾತ್ರವಲ್ಲದೆ ನ್ಯಾಯಶಾಸ್ತ್ರಜ್ಞರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಸಮಾಜ ಸುಧಾರಕರಾಗಿ, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಸೇರಿದಂತೆ ಅಸ್ಪೃಶ್ಯತೆ, ಅಸಮಾನತೆಯ ವಿರುದ್ಧ ದಿಟ್ಟತನದಿಂದ ಹೋರಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವಂತೆ ಮಾಡಿದ ಮಹಾನ್ ಮಾನವತಾವಾದಿ. ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಇಂದು ದೇಶದಾದ್ಯಂತ ಕೋಟ್ಯಾಂತರ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾರೆ. ಅಂಬೇಡ್ಕರ್ ಎನ್ನುವುದು ಎಂದೂ ಕೂಡ ನಂದದ ದೀಪವಾದರೂ ಕೂಡ ದೈಹಿಕವಾಗಿ ಅವರು ಇಲ್ಲವಾಗಿ ಇಂದಿಗೆ 68 ವರ್ಷ. ಇಂದಾದರೂ ಅವರ ಬಗ್ಗೆ, ಅವರ ಹೆಸರಿಗಾಗ್ತಾ ಇರುವ ಅಪಚಾರದ ಬಗ್ಗೆ, ಅಪಪ್ರಚಾರದ ಬಗ್ಗೆ ಚರ್ಚೆ ಮಾಡಲೇಬೇಕು. ಅವರಚ್ಚಿದ ಹಣತೆಯಲ್ಲಿ ಬೆಳಕು ಕಾಣುವ ಬದಲು ಕಾರ್ಮೋಡದ ಕಡೆಗೆ ಸಾಕ್ತಾ ಇರುವ ದೇಶವಾಸಿಗಳನ್ನ ಎಚ್ಚರಿಸಲೇಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಬಗ್ಗೆ, ಅವರು ಕಂಡ ಕನಸುಗಳಾದ ಜಾತಿ ನಾಶ, ಸಮ ಸಮಾಜ, ಸಂಪತ್ತಿನ ಸಮರ್ಪಕ ಹಂಚಿಕೆಗಳ ಬಗ್ಗೆ ಮಾತನಾಡಬೇಕಿದೆ. ಅನೇಕ ರಾಜಕಾರಣಿಗಳು ಅಂಬೇಡ್ಕರ್ ಅವರನ್ನ ಹೊಗಳುತ್ತಿದ್ದಾರೆ ಮತ್ತು ವೈಭವೀಕರಿಸ್ತಾರೆ ಕೂಡ ಹೌದು. ಅದಲ್ಲದೆ ಅವರನ್ನ ಅನೇಕರು ಆರಾಧಿಸ್ತಾರೆ. ಆದರೆ ಅವರ ಸಿದ್ಧಾಂತವನ್ನ ಮಾತ್ರ ಅನುಸರಿಸುವವರು ಬಹಳ ಕಡಿಮೆ. ಬಾಬಾ ಸಾಹೇಬರೇ ಅಂತಹ ಪ್ರವೃತ್ತಿಯನ್ನ ವಿರೋಧಿಸಿದ್ರು. ನನ್ನ ಹೆಸರನ್ನ ಜಪಿಸುವುದಕ್ಕಿಂತ ನಾನು ತೋರಿಸಿದ ಮಾರ್ಗವನ್ನು ಅನುಸರಿಸೋದು ಉತ್ತಮ ಎಂದು ಅವರು ಯಾವಾಗಲೂ ಹೇಳ್ತಾ ಇರ್ತಿದ್ರು. ಬಾಬಾ ಸಾಹೇಬರು ಮಹಿಳೆಯರ ಅಭಿವೃದ್ಧಿಗೆ ವಿಶೇಷ ಒತ್ತನ್ನ ನೀಡಿದ್ರು. ಯಾವುದೇ ಸಮಾಜ ಪ್ರಗತಿಯನ್ನ ಕಾಣಬೇಕಾದ್ರೆ ಆ ಸಮಾಜದ ಮಹಿಳೆಯರು ಎಷ್ಟು ಪ್ರಗತಿಯನ್ನ ಸಾಧಿಸಿದ್ದಾರೆ ಎಂಬುದನ್ನ ನೋಡಿ. ಮಹಿಳೆಯರ ಅಭಿವೃದ್ಧಿಯನ್ನ, ಸಮಾಜದ ಅಭಿವೃದ್ಧಿಯನ್ನ ಅಳತೆಗೋಲು ಅಂತ ಹೇಳ್ತಾ ಇದ್ರು. ಅವರು ಮಹಿಳಾ ಶಿಕ್ಷಣದ ಪ್ರಬಲ ಪ್ರತಿಪಾದಕರಾಗಿದ್ರು. ಒಬ್ಬ ಪುರುಷ ವಿದ್ಯಾವಂತನಾದ್ರೆ ಅವನೊಬ್ಬ ಮಾತ್ರ ವಿದ್ಯಾವಂತನಾಗ್ತಾನೆ. ಆದರೆ ಮಹಿಳೆ ವಿದ್ಯಾವಂತಳಾಗಿದ್ರೆ ಇಡೀ ಕುಟುಂಬವೇ ಶಿಕ್ಷಣ ಪಡೆದಂತಾಗುತ್ತೆ ಅಂತ ಅವರು ನಂಬಿದ್ರು ಕೂಡ. ಇನ್ನು ಮಹಿಳಾ ಹಕ್ಕುಗಳಿಗಾಗಿ ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಅಂಗೀಕರಿಸೋದಕ್ಕೆ ಅವರು ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಮಹಿಳಾ ಹಕ್ಕುಗಳು ಮತ್ತು ಅಭಿವೃದ್ಧಿಯ ಬಗ್ಗೆ ಮಾತನಾಡುವವರೇ ಇಲ್ಲದ ಸಮಯದಲ್ಲಿ ಅವರು ಮಹಿಳಾ ಸಬಲೀಕರಣದ ಧ್ವನಿಯನ್ನ ಎತ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 1891 ಏಪ್ರಿಲ್ 14ರಂದು ಜನಿಸಿದ ಬಾಬಾ ಸಾಹೇಬರು ಅಸಮಾನತೆಯೇ ಮೇಳೈಸುತ್ತಿದ್ದ ಕಾಲದಲ್ಲಿ ತಾನು ಅನುಭವಿಸಿದ ನೋವು, ಯಾತನೆಗಳು ಮುಂದಿನ ಜನಾಂಗ ನೋಡಬಾರದು ಅನ್ನೋ ದೃಷ್ಟಿಯಿಂದ ನಿರಂತರವಾಗಿ ಅಧ್ಯಯನವನ್ನ ಮಾಡಿ ಅಸ್ಪೃಶ್ಯತೆ, ಅಸಮಾನತೆ, ತಾರತಮ್ಯದ ವಿರುದ್ಧ ಹೋರಾಡಿ ಪ್ರತಿಯೊಬ್ಬರ ಹಕ್ಕುಗಳಿಗಾಗಿ ನ್ಯಾಯ ಮಂಡನೆಯನ್ನ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ನೆಲದ ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಸ್ಪಷ್ಟವಾದ ಅರಿವಿದ್ದ ಪರಿಣಾಮ ದೇಶಕ್ಕೆ ಬಲಿಷ್ಠ ಮತ್ತು ಶ್ರೇಷ್ಠ ಸಂವಿಧಾನವನ್ನ ನೀಡಿದ್ರು. ಜೀವನ ಪರ್ಯಂತ ಸಮಾಜದ ಅಭ್ಯುದಯಕ್ಕಾಗಿ ಚಿಂತಿಸಿದ ಬಾಬಾ ಸಾಹೇಬರು ಡಿಸೆಂಬರ್ 6, 1956ರಂದು ದೇಹ ತ್ಯಾಗವನ್ನ ಮಾಡಿದ್ರು. ಇಂದು ನಾವೆಲ್ಲರೂ ಅವರನ್ನ ಸ್ಮರಿಸುವಂತ ದಿನ. ಇದಾಗಿತ್ತು ಈ ದಿನದ ವಿಶೇಷ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್. ನಮಸ್ಕಾರ.